ವಿನಯ್ ಅಥವಾ ತುಕಾಲಿ ಹೋಗ್ಬೋದು. ಅವರು ಇನ್ನು ಹತ್ತದಕ್ಕೆ ಇನ್ಯಾವ ಸ್ಟೆಪ್ ಉಳ್ದಿಲ್ಲ ಅಲ್ಲಿ. ಮನೆಯಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ ಇಲ್ಲ, ಅವ್ರಿಗೆ ಏನ್ ಬೇಕು ಅದಷ್ಟೇ ಮಾಡಿದಾರೆ ಅವರು. ಕ್ಯಾಮ್ರಾ ಇಲ್ದಿರೆ ನಮ್ಗೆ ಕೂತು ಯೋಚನೆ ಮಾಡಕ್ ಒಂದು ಅವಕಾಶ ಸಿಕ್ಕಿರುತ್ತೆ. ಏನ್ ನಡೆದಿದೆ, ಏನ್ ನಡೀತಾ ಇದೆ, ಯಾಕೆ ನಾನು ಹಿಂದೆ ಉಳಿದಿದ್ದೀನಿ. ತುಂಬಾ ಬೇಗ ಹಾರ್ಟ್ ತಗೊಳ್ಳೋಂತ ವ್ಯಕ್ತಿಗಳು ಇವರಿಬ್ರು. ಆ ಹುಡುಗಂಗೆ ಸಮಾಧಾನ ಮಾಡಿದ್ರು ಸಮಾಧಾನ ಆಗಲ್ಲ. ಈಗ ಬಿಗ್ ಬಾಸ್ ಮನೆ ವಿಚಾರಕ್ಕಿಂತ ಬರೋದಾದ್ರೆ, ಈ ಉಳಿದಿರೋದು 6 ಜನ. ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ಬೋದು ಅಂತ ನಿಮ್ ಪ್ರಕಾರ ಅನ್ಸುತ್ತೆ ನಿಮ್ಗೆ? ಐ ಫೀಲ್ ವಿನಯ್ ಅಥವಾ ತುಕಾಲಿ ಹೋಗ್ಬೋದು. ರೀಸನ್ ಏನ್ ಎಲ್ಲರೂ ಬಿಗ್ ಬಾಸ್ ಆಗಿದ್ದೀರಾ, ಎಲ್ಲದಕ್ಕೂ ಸೂಕ್ತ ಕಾರಣ ಕೇಳ್ತಾ ಇದ್ದೀರಾ ನೀವು. ವಿನಯ್ ಯಾಕಂತಂದ್ರೆ ಅವರು ಇನ್ನು ಹತ್ತದಕ್ಕೆ ಇನ್ಯಾವ ಸ್ಟೆಪ್ ಉಳ್ದಿಲ್ಲ ಅಲ್ಲಿ. ಆ ಕಾರಣಕ್ಕೆ ವಿನಯ್ ಅಂತ ಅನ್ಸ್ತಾರೆ. ಅದೇ ಅದೇ ಅವ್ರವ್ರ ಸ್ಟೆಪ್ ಪಾಪ ತುಂಬಾ ಜನ ಇದ್ರು ಹೆಲ್ಪ್ ಮಾಡೋದಕ್ಕೆ, ಆ ಥರದ್ದು ಆಯ್ತು. ಇವಾಗ ಬಡ್ಡಿ ಆಗಿದ್ದಾರೆ. ಸೊ ಐ ಫೀಲ್ ಹಿ ಇಸ್ ಲಿಟಲ್ ಆ್ಯಂಡ್ ಅವ್ರ ಕಾಂಟ್ರಿಬ್ಯೂಷನ್ ಚೆನ್ನಾಗೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒಳ್ಳೆ ವಿಚಾರಗಳಿಗೆ ನಿಂತಿರೋದು ಬಹಳ ಕಡಿಮೆ. ಸೊ ಅದು ಮ್ಯಾಟ್ರ್ ಆಗಬಹುದು ಅಂತ ನನಗನ್ಸುತ್ತೆ. ಬಿಕಾಸ್ ಕೆಟ್ಟ ವಿಚಾರಕ್ಕೆ ಯಾರು ಬೇಕಾದ್ರೂ ನಿಂತ್ಕೊತಾರೆ, ಜಗಳ ಮಾಡ್ಕೊತಾರೆ, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡ್ತಾರೆ. ಒಳ್ಳೆ ವಿಚಾರಗಳಿಗೆ ಎಷ್ಟು ನಿಂತಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕಬೇಕಾಗತ್ತೆ. ಸೊ ದಟ್ ಕೌಂಟ್ಸ್. ಅದು ಬಿಟ್ಟರೆ ತುಕಾಲಿ ಯಾಕೆ ಅಂತಂದರೆ, ಅಗೇನ್ ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದಾಗ ಮಾತಾಡಿರೋದೇ ಹೆಚ್ಚು ಅಂತ ಎಲ್ಲರೂ ಹೇಳಿದ್ದಾರೆ. ಅದು ಬಿಟ್ಟರು ಟಾಸ್ಕು ಅಥವಾ ಅವರೊಂದು ಮನೆಯಲ್ಲಿ ಏನಾದರೂ ಕೆಲಸಗಳು ಮಾಡೋದಾಗಿ ಇದೆಲ್ಲ ಝೀರೋನೇ ಇದೆ. ಟಾಸ್ಕ್ ಮಾಡಿದ್ದಾರೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ, ಇಲ್ಲ ಅಂತಲ್ಲ. ಬಟ್ ಮನೆಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಂದರೆ ಇಲ್ಲ, ಅವ್ರಿಗೆ ಏನು ಬೇಕು ಅದಷ್ಟೇ ಮಾಡಿದ್ದಾರೆ ಅವರು. ಅದು ಬಿಟ್ಟರೆ ಬೇರೆ ಅಂತ ಇಲ್ಲ. ಈಗ 2 ಕಾರಣಕ್ಕೆ ಹಂಗೆ ಅನ್ನಿಸ್ತು. ಓಕೆ. ಇನ್ನು ಆ್ಯಕ್ಚುಲಿ ಈಗ ಸೋಂಬೇರಿ, ಹುಟ್ಟು ಸೋಂಬೇರಿ ಅದು. ಇನ್ನು ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಕಣ್ಣಿಗೆ ಸ್ವಲ್ಪ ಅದು ಪ್ರಾಬ್ಲಮ್ ಆದಾಗ ಹೊರಗಡೆ ಹೋಗಿ ಒಂದು 3 ದಿನ ಇದ್ದು ಹೊರಗೆ ಬಂದರು. ಮತ್ತು ಇನ್ನೊಂದ್ಸಲ ಪ್ರತಾಪ್ ಅವರು ಆ್ಯಕ್ಚುಲಿ ಫುಡ್ ಪಾಯ್ಸನಿಂಗ್ ಏನೋ ಆಗಿ ಒಂದು 2 ದಿನ ಹೋಗಿ ಹೊರಗೆ ಬಂದರು. ಆ 2 ಸನ್ನಿವೇಶಗಳಲ್ಲಿ ಆ್ಯಕ್ಚುಲಿ ತುಂಬ ಚರ್ಚೆ ಆಯಿತು. ಅವ್ರು ಹೊರಗಡೆ ಹೋಗಿ ಒಳಗೆ ಬಂದಮೇಲೆ ಸಾಕಷ್ಟು ಚೇಂಜಸ್ ಆಯಿತು ಅವ್ರ ಬಿಹೇವಿಯರಲ್ಲಿ ಅಂತ. ಆಗಿರ್ಬೋದಾ? ಹೊರಗಡೆ ಇರೋ ವಿಚಾರಗಳು ಅವರಿಗೆ ಗೊತ್ತಾಗಿರ್ಬೋದಾ, ಹೇಗೆ ಅಂತ? ಬಿಗ್ ಬಾಸ್ ತಂಡದಲ್ಲಿ ದೇ ಮೇಕ್ ಶೋರ್ ಏನು ವಿಚಾರಗಳು ಗೊತ್ತಾಗಬಾರ್ದು ಅಂತ. ಅವ್ರು ಎಲ್ಲೇ ಇದ್ರು, ಹೇಗೆ ಇದ್ರು. ಬಟ್ ಏನಾಗುತ್ತೆ, ಕ್ಯಾಮ್ರಾ ಇಲ್ದಿರೆ ನಮಗೆ ಕೂತು ಯೋಚನೆ ಮಾಡೋಕೆ ಒಂದು ಅವಕಾಶ ಸಿಕ್ಕಿರುತ್ತೆ. ಒಂದು ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಲಿ, ಪ್ಲ್ಯಾನ್ ಮಾಡೋದಕ್ಕಾಗಲಿ ಒಂದು ಅವಕಾಶ ಸಿಕ್ಕಿರುತ್ತೆ. ಏನು ನಡೆದಿದೆ, ಏನು ನಡೀತಾ ಇದೆ, ಯಾಕೆ ನಾನು ಹಿಂದೆ ಉಳಿದಿದ್ದೀನಿ, ಇದು ಮಾಡಿದ್ರೆ ಅದೇನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಆರಾಮಾಗಿ ಮಾಡ್ಬೋದು. ನಾವು ಎಕ್ಸ್ಪ್ರೆಸ್ ಮಾಡ್ಕೋಬೋದು, ಸೆಲ್ಫಿಗೆ ಎಕ್ಸ್ಪ್ರೆಸ್ ಮಾಡ್ಕೋಬೋದು. ಅದು ನಡೆದಿರಬಹುದು. ಬಟ್ ಬಿಗ್ ಬಾಸ್ ತಂಡದವರು ಯಾರೇ ಆಗಿದ್ರು ನಮಗೆ ಹೊರಗಿನ ವಿಚಾರನ ತಲುಪಿಸದೇ ಇರೋದಕ್ಕೆ ಏನು ಬೆಸ್ಟ್ ಮಾಡಬೇಕು ಅದನ್ನು ಮಾಡ್ತಾರೆ. ಸೊ ನಮಗೆ ಯಾವುದು ಹೊರಗಿನ ವಿಚಾರಗಳು ಅದನ್ನೆಲ್ಲ ಬೈಪಾಸ್ ಮಾಡಿ ಗೊತ್ತಾಗುವಂತಹ ವಿಷಯ ಇರಲ್ಲ. ಏನು ಗೊತ್ತಾ, ಅಕಸ್ಮಾತ್ ನಮ್ಗೆ ಏನಾದರೂ ಗೊತ್ತಾಯ್ತು ಅಂತಂದ್ರೂ ನಾವು ಅಲ್ಲಿ ಬಂದು ಏನೂ ಮಾಡೋಕ್ಕಾಗಲ್ಲ. ಸೊ ಇದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಇವ್ರುಗಳು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬ ಜಾಗ ಸಿಕ್ತು ಅಂತ ನನಗೆ ಅನ್ಸುತ್ತೆ. ಸೊ ಇನ್ನೊಂದು ಅನಲೈಸ್ ಮಾಡಿ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ತುಂಬ ವಿಚಾರಗಳು ಗೊತ್ತಾಗ್ಬಿಡುತ್ತೆ. ಪ್ರತಾಪ್ ಅವರು ಅದೇ ಕಾರಣಕ್ಕೆ 2ನೇ ಸಲ ಹೋದ್ರೆ ಹೇಗೆ ಅಂತ ಅವ್ರು ಅವತ್ತು ಬೇಜಾರು ಮಾಡಿಕೊಂಡು ಊಟ ಬಿಡುವಂಥ ವಿಷಯ ಅಂಥದ್ದೇನೂ ಆಗಿರಲಿಲ್ಲ. ಬಟ್ ಐ ಡೋಂಟ್ ನೋ ಪರ್ಸ್ನಲಿ ವಾಟ್ ಇಸ್ ದಿಸ್ ಪ್ರಾಬ್ಲಮ್. ಅವರು ಬಹಳ ಬೇಗ ಮನಸ್ಸಿಗೆ ವಿಷಯಗಳನ್ನ ತಗೊಳ್ತಾರೆ. ನಮ್ರತ ಅವರು ತಗೊಳ್ತಾರೆ, ಬಟ್ ಹತ್ತು ಕರೆದು ಹೆಂಗೋ ಮುಗಿಸ್ಕೊಂಡ್ಬಿಡ್ತಾರೆ. ಅಂದರೆ ತುಂಬ ಬೇಗ ಹಾರ್ಟಿಗೆ ತಗೊಳ್ಳೋಂಥ ವ್ಯಕ್ತಿಗಳು ಇವರಿಬ್ರು. ಏನಾದರೂ ಒಂದು ನಡೀತು ಅಂತಂದ್ರೆ ಅಯ್ಯೋ ಹಿಂಗಾಗೋಯ್ತು ಅಂತ ಅಷ್ಟು ಬೇಗ ಹಾರ್ಟಿಗೆ ತಗೊಳ್ಳೋಂಥ ವ್ಯಕ್ತಿಗಳು. ಸೊ ನಮ್ರತ ಅವ್ರು ಒಂಚೂರು ಹತ್ತು ಮಾಡಿ ಸಮಾಧಾನ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಅವ್ರಿಗೆ ಸಮಾಧಾನ ಮಾಡೋರು ಇರೋದ್ರಿಂದ ಆ ಥರ ಅನಿಸ್ತಿರ್ಬೋದು. ಆ ಹುಡುಗಂಗೆ ಸಮಾಧಾನ ಮಾಡಿದ್ರೂ ಸಮಾಧಾನ ಆಗಲ್ಲ, ಅವನು ಒಂದೇ ದಾರಿಯಲ್ಲಿ ಇರ್ತಾನೆ. ಸೊ ಅವ್ನು ಒಂಚೂರು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನಾದರೂ ಟೈಮ್ ಬೇಕಿತ್ತು ಅಂತ ಕಾಣಿಸುತ್ತೆ. ಆ ಟೈಮ್ ಅವನಿಗೆ ಸಿಕ್ತು. ಆ ಸಿಕ್ಕಾಗ ಪ್ರಾಬಬ್ಲಿ ಇದನ್ನು ಚೇಂಜ್ ಮಾಡಿಕೊಂಡ್ರೆ ಇದಾಗತ್ತೆ ಅಂತ ಬೆಟರ್ಮೆಂಟ್ ಆಗಿರ್ಬೋದು.